ಅಧಿಕಾರಿಗಳ ನೇಮಕ ವಿಚಾರದಲ್ಲಿ ಅಕ್ರಮದ ಆರೋಪದ ವಿಷಯವಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಪಶು ವೈದ್ಯಾಧಿಕಾರಿ ಹುದ್ದೆಗಳಿಗೆ 80 ಲಕ್ಷ ಲಂಚ ಕೇಳಿದ್ರು ಅಂತೇಳಿ ಆರೋಪಗಳನ್ನು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೂರನ್ನ ಕೊಟ್ಟಿದ್ದಾರೆ. ನೇಮಕಾತಿಗೆ ಬೇಗ ಆದೇಶವನ್ನ ಹೊರಡಿಸಿ ಅಂತಲೂ ಮನವಿಯನ್ನ ಮಾಡಿದ್ದಾರೆ. 329 ಅಭ್ಯರ್ಥಿಗಳಿಗೆ ಆದೇಶ ಪತ್ರವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ತನಿಖೆ ಮಾಡಬೇಕು ಅಂತಿದ್ದಾರೆ. ತನಿಖೆ ಮಾಡ್ಲಿ, ಅದಕ್ಕೆ ನಮ್ ಏನ್ ಅಪೋಸಿಷನ್ ಇಲ್ಲ. ಯಾಕಂದ್ರೆ ನಾವು ಕ್ಲೀನ್ ಇದೀವಿ, ಅದು ನಮಗ್ ಗೊತ್ತು. ಅವ್ರು ತನಿಖೆ ಮಾಡ್ಲಿ. ಬಟ್ ಏನಂದ್ರೆ ನಮ್ ರಿಕ್ವೆಸ್ಟ್ ಏನು ಅಂದ್ರೆ ನಮ್ಗೆ ಆರ್ಡರ್ಸ್ ಕೊಡಿ, ಕಂಡೀಷನಲ್ ಆರ್ಡರ್ಸ್ ಕೊಟ್ಬಿಡಿ. ನಮ್ಗೆ ಪ್ರೋಸೆಸ್ ಮುಂದುವರಿಸಿ ನಮ್ಗೆ ಆರ್ಡರ್ಸ್ ಕೊಟ್ಬಿಡಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. ಎಷ್ಟು ಜನದ ಮೇಲೆ ಎಫ್ಐಆರ್ ಆಗಿದೆ ಮ್ಯಾಮ್? 29 ಮೆಂಬರ್ಸ್ ಮೇಲೆ ಆಗಿದೆ ಮ್ಯಾಮ್. ಒಟ್ಟು ಎಷ್ಟು ಜನ ಇದ್ರಿ ನೀವು? 329 ಮೆಂಬರ್ಸ್ ಇದೀವಿ. 29 ಮೆಂಬರ್ಸ್ ಮೇಲೆ ಎಫ್ಐಆರ್ ಆಗಿದೆ. ಇವ್ ಕಂಡೀಷನಲ್ FD ಮೇಲೆ ಕಾಂಟ್ರಾಕ್ಟ್ ಅಂತ ಮಾಡಿದ್ದಾರೆ. ಇವಾಗ ನಾವು ಜಾಬ್ ತಗೊಂಡ್ರೆ ನಮ್ದು ಆರ್ಡರ್ಸ್ ಬಂದ್ರೆ ಅವ್ರನ್ನ ಡ್ಯೂಟಿಯಿಂದ ತೆಗೆದು ಬಿಡ್ತಾರೆ. ಸೊ ಅದೊಂದು ಇಟ್ಕೊಂಡು ನಮ್ಮನ್ನ ಡಿಲೇ ಮಾಡಿ ನಮ್ದು ಪ್ರೋಸೆಸ್ ಏನಿದೆ ಅದನ್ನ ಸ್ಟಾಪ್ ಮಾಡಿಸಿ ಇವಾಗ ಮತ್ತೆ ಏನೇನೋ ಅದನ್ನ ತಿರುವು ಕೊಡ್ತಿದ್ದಾರೆ. ನಾವೆಲ್ಲರೂ ಇಲ್ಲಿರೋ ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದೀವಿ. ನಾವೆಲ್ಲರೂ ಈಗ 2 ಇಯರ್ಸ್ ಇಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರ್ದು ಈಗ ಎಕ್ಸಾಮ್ ಬರ್ದ್ಮೇಲೆ ಪ್ರೊವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲಾದ್ರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 ವೀಕ್ ಆಯ್ತು ನಮ್ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೆ ಬಂದಿದ್ದು. ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸ್. ಲೈಕ್ 210 ಮಾರ್ಕ್ಸ್ ಕೂಡ ತೆಗ್ದಿಲ್ಲ. ನಮ್ ಕಟ್ ಆಫ್ ಇದ್ದಿದ್ದು 600ಗೆ 210 ಮಾರ್ಕ್ಸ್. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲ್ ಆಗಿಲ್ವೋ ಅವರೆಲ್ಲ ಏನ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಹೆಂಗ್ ಬಂತು, 400+ ಇರೋರ್ನೆಲ್ಲಾರನು ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ದೆಲ್ಲ ಪ್ರೊಸೆಸ್ ತಡೆ ಹಿಡ್ದಿರ. ಹಂಗೆಲ್ಲ ನಮ್ದು ಈಗ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ನಾವು ಸೆಲೆಕ್ಟ್ ಆಗಿ ಕೂಡ ನಮ್ಮ ಪ್ರಯತ್ನ ಕೂಡ ವ್ಯರ್ಥ ಆಗ್ತಿದೆ. ನಾವ್ ಇಡೀ ನಮ್ ಸರ್ವಿಸ್ ಏನಿದೆ 25 to 30 ಇಯರ್ಸ್ ನಾವು ದುಡಿದ್ರು ಕೂಡ ನಮ್ಗೆ 80 ಲಕ್ಷ ಸೇವ್ ಮಾಡಕ್ ಆಗಲ್ಲ. ಹಂಗಿದ್ದಾಗ 80 ಲಕ್ಷ ಆರೋಪ ಹೆಂಗ್ ಸರ್ ನಾವು ಸ್ವೀಕರಿಸೋಣ? ಸ್ವಲ್ಪ ಅದ್ರಲ್ಲೂ ಲಾಜಿಕ್ ಇರ್ಬೇಕು ಅವ್ರು ಮಾತಾಡ್ಬೇಕಾದ್ರೆ.